ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಿಮ್ಗೆ ತೋರಿಸನಂತ ನಮ್ಮ ಡೆಕೋರೇಷನ್ ಪ್ರೊಸೆಸ್ ಹೆಂಗೆ ನಡೀತೈತಿ, ಮತ್ತು ಈ ಸಲ ಥೀಮ್ ನಾವು ಹೆಂಗೆ ಚೂಸ್ ಮಾಡೇವಿ, ಏನೇನು ಯೂಸ್ ಮಾಡತ್ತೀವಿ, ಬ್ಯಾಕ್ ಡ್ರಾಪ್ ಏನೈತಿ ಎಲ್ಲಾದು ತೋರಿಸ್ತೇನಂತ ಬರ್ರಿ. ಇದಾಗೈತಿ ಆಗೈತಿ. ಇವತ್ತು ನೋಡ್ರಿ ಇಲ್ಲಿ ನನ್ನ ಗಂಡ ಫುಲ್ ಆನ್ ವರ್ಕ್ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಎಸ್ ಕಣೋ, ತುಂಬ ಚೆನ್ನಾಗಿದೆ. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ದ ಶ್ರೇಯಾ ಹೆಗ್ಡೆ ಚಾನಲ್. ನಾವು ಇವತ್ತು ಆ್ಯಕ್ಚುಲಿ 20th, ಸೊ ವರಮಹಾಲಕ್ಷ್ಮಿ ಹಿಂದಿನ ದಿನ. ಇವತ್ತು ನಾವು ಫುಲ್ ಆನ್ ಡೆಕೋರೇಷನ್ ಮೋಡಿಗೆ ಹೋಗಿವಿ. ಇಡೀ ಮನೆ ಫುಲ್ ಎಲ್ಲ ಡೆಕೋರೇಷನ್ ಸಾಮಾನು ತುಂಬೈತಿ ನೋಡ್ರಿ. ಇಲ್ಲಿ ಇವೆಲ್ಲ ಕಟ್ಟ ಅಂತೀವಿ. ಈಗ ನಿಮ್ಗೆ ತೋರಿಸನಂತ ನಮ್ಮ ಡೆಕೋರೇಷನ್ ಪ್ರೊಸೆಸ್ ಹೆಂಗೆ ನಡೀತೈತಿ, ಮತ್ತು ಈ ಸಲ ಥೀಮ್ ನಾವು ಹೆಂಗೆ ಚೂಸ್ ಮಾಡೇವಿ, ಏನೇನು ಯೂಸ್ ಮಾಡತ್ತೀವಿ, ಬ್ಯಾಕ್ ಡ್ರಾಪ್ ಏನೈತಿ ಎಲ್ಲಾದು ತೋರಿಸ್ತೇನಂತ ಬರ್ರಿ. ಇಲ್ಲಿ ನೋಡ್ರಿ, ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 men ನೆಟ್ವರ್ಕ್ ಯಸ್. ಅಲ್ಲೂ ನಿಂಗೆ ಹೆಂಗೆ ಅನ್ಸ ಅಂತಿತ್ತಪ್ಪ ಈ ಕೆಲಸ? ನಿನ್ ಕೆಲಸ ಹೇಳಿದ್ ಬೇರೆ, ನೀವ್ ಮಾಡ ಅಂತಿದ್ ಬೇರೆ, ಬಟ್ ಸ್ಟಿಲ್ ಹೆಂಗೆ ಅನ್ಸ ಅಂತಿದ್ದಿ? ಎಡಿಟಿಂಗ್ ಹೆಂಗ ಆಗ್ತಿತ್ತು ಇದು? ಇನ್ನು ಮೇಲೆ ಸಿಸ್ಟಮ್ದಾಗ ಎಡಿಟ್, ಇದು ಇದ್ರಾಗ ಎಡಿಟ್. ರಿಯಲ್ ಲೈಫ್ ಎಡಿಟಾ? ಅದು ಅಲ್ಲಿ ಡಿಜಿಟಲಿ ಚಂದ ಕನೆಕ್ಟ್ ಎಡಿಟ್ ಮಾಡ್ತೀವಿ, ಇಲ್ಲಿ ರಿಯಲ್ ಲೈಫ್ ಫಿಸಿಕಲಿ ಚಂದ. ಎರ್ರ ಬೇರೆ ಜಗ್ಗ ಅಂತಿರ್ಲ, ಇಬ್ರು ಹಿಡ್ಕೊಂಡ ಸ್ಟ್ಯಾಂಡಿಗ ಸೊಟ್ಟಾಗಿತ್ತದು, ಪೂರ ಸೊಟ್ಟಾಗೈತಿ ಬಾಳ. ಅದ್ ಇದಾಗೈತಿ, ಇದಾಗೈತಿ, ಅದ್ ಇದಾಗೆ ಆಗೈತಿ, ಆದ್ರೆ ಇದು ಇಲ್ಲಿ ಹೋಗ್ಬಿಟ್ಟೈತಿ. ಈ ಕಡೆ ಡಿಸ್ಟೆನ್ಸ್ ಕಮ್ಮಿ ಬರತ್ತದ. ಸರಿಯಾಗಿದೆ, ಈಗ ಸರಿಯಾಗಿದೆ. ಬಟ್ ಮಲ್ಲು ನೀವು ಒಂದ್ ಸ್ವಲ್ಪ ಮೇಲೆ ಬಸ್, ಮೇಲೆ ಬಸ್. ಎಸ್. ಸೊ ಇದನ್ನ ನಾವು ರಾತ್ರಿ ಎಲ್ಲ ಕುಂತ ಹೆಣದೀವಿ. ಈಶ್ವರ್ ಹೆಣದಿದ್ದ ರಾತ್ರಿ ಎಲ್ಲ ಕುಂತ ಕೈ ಎಲ್ಲ ರಕ್ತ ಬಂದ್ಬಿಟ್ಟಿತ್ತು. ತೋರಿಸಿಲ್ಲ ಬ್ಯಾಡ, ವಿಡಿಯೋ ಬ್ಲಾಗ್ ಆಗತ್ತಿ. ರಾತ್ರಿ ಎಲ್ಲ ಕುಂತ ಬ್ಯಾಂಬೂ ಇದ್ರಿಂದ ಹೆಣದೀವಿ. ದಾಂಡೇಲಿ ಬ್ಯಾಂಬೂ ಇದು, ದಾಂಡೇಲಿ ಬ್ಯಾಂಬೂನಾ? ಆಮೇಲೆ ಚೆಂಡು ಲಿಟ್ರಲಿ ಎಲ್ಲಿ ತರಿಸಿವಳ ಗೆಸ್ ಮಾಡಿ ಬರೇ. ಎಲ್ಲಿ ಗೆಸ್ ಮಾಡು, ಗೊತ್ತಿಲ್ಲ. ಬೆಂಗಳೂರು KR ಮಾರ್ಕೆಟ್ ಇಂದ ಬಂದವ ಇವ. ಇದನ್ನ ಹೆಣದಿದ್ದು ಶ್ರೇಯ ಅಂದಳ, ಅದಕ್ಕೆ ನಂಗೆ ಇದು ಬರಂಗಿಲ್ಲ, ನಂಗೆ ಹೆಣಕ್ ಬರಂಗಿಲ್ಲ. ಅದಕ್ಕೆ ಹೆಣದ ಪೊಣಸೋದಂತ, ಪೊನ್ಸೋದು ಹೂ ಪೊಣಸೋದು, ಹೆಣೆಯಂಗಿಲ್ಲ. ಆಮೇಲೆ ಇದನ್ನ ಎಲ್ಲಿಂದ ತಂದಿರ ಹೇಳ್ರಿ? ಇನ್ನೊಂದ್ ಶಿಬ್ಲ ಹಂಗ ಉಳಿದತ್ತಲ್, ಮತ್ತ ಶಿಬ್ಲಿನ್ ಚಾಪಿ ಹಂಗ ಎರಡ್ ಹೆಣದ್ ಬಿಟ್ಟಿರಿ. ಫಾರ್ ಸೇಲ್ ಹಾಕು ಇದನ್ನ. ಈಶ್ವರ್ ಕೈಯಿಂದ ಹೆಣದ್ ಬಂದಿದ್ದ ರಕ್ತಗಳ ಸ್ಟೇನ್ಸ್ ಐತೆ ಅದ್ರ ಮೇಲೆ. ಅದನ್ನ ಕೆಳಕ್ ಕಟ್ರಿ, ಹೇಳ್ತೀನಿ. ಅದನ್ನ ಕೆಳಕ್ ಕಟ್ರಿ, ದೊಡ್ಡದ್ ಕೆಳಕ್ ಕಟ್ರಿ, ಸಣ್ಣದ್ ಮ್ಯಾಲ್ ಕಟ್ಕೊಂತ ಹೋಗ್ರಿ. ಅಲ್ಲ ಮತ್ತಿನ್ನು ತರುಣ್ ಅಂತಲ್ಲ. ಇವೆರಡು ಆಕ್ಚುಲಿ ಲೈಟಿಂಗ್ ಸ್ಟ್ಯಾಂಡ್ ಅಲ್ಲ, ಇದು ಪೋಲಿಂದ ಇದು ಗ್ರೀನ್ ಸ್ಕ್ರೀನ್ ಆಗ್ತಿವಲ್ಲ, ಅದರ ಆ ಸರಿ ಇಲ್ಲ, ಅದು ಲೈಟಿಂಗ್ ಸ್ಟ್ಯಾಂಡ್. ಅದು ಇನ್ನೊಂದು ಗ್ರೀನ್, ಇನ್ನೊಂದು ಪೋಲ್ ಏನೈತಿ, ಪವನ್ ಮನ್ಯಾಗ ಐತಿ. ಅವ್ನು ಇರ್ಲಿಲ್ಲ, ಸೊ ಅವ ಇರ್ಲಿಲ್ಲ ಅಂತೇಳಿ ನಾವು ಲೈಟಿಂಗ್ ಸ್ಟ್ಯಾಂಡ್ ಯೂಸ್ ಮಾಡಂತೀವಿ. ಓ, ಲೈಟಿಂಗ್ ಸ್ಟ್ಯಾಂಡ್ ಏನದ? ನೋಡಿಲ್ಲ. ಓ ಹೌದಲ್ಲ, ಶಿಟ್, ಅದಕ್ಕ ಅದು ಸರಿ ಇಲ್ಲದ. ಚುಚ್ಚುದಲ್ಲ ಸಣ್ಣದ, ಅದಕ್ಕೆ ಇರೋದು. ಪವನ್ ಮನ್ಯಾಗ ಐತಿ, ಪವನ್ ಊರಾಗ ಇರ್ಲಿಲ್ಲ. ನಾವ್ ಅದಕ್ಕ ಅದನ್ನ ಹಾಕಿ ಕಟ್ಟೇವಿ. ಸೇಮ್ ಅಲ್ಲ, ನಾವ್ ಒಂದ್ ಕೆಲ್ಸ ಮಾಡ್ಬೋದಲ್ಲ, ಅದನ್ನ ಬಿಟ್ಟು ಇದನ್ನ ಎರಡು ಹಾಕಿ ಕಟ್ಟ. ಬ್ಯಾಡ್ರಿ ಮೇಡಮ್, ಈಗೆಲ್ಲ ಅಲ್ಲ ಆಗೈತಿ, ಕಟ್ಟಿವಲ್ಲ ನಾವ್ ಅದನ್ನೆಲ್ಲ ಹಾಕಿ. ಇದೇ ತರದ ಈ ಕಡೆ ಇತ್ತಲ್ಲ, ಅದನ್ನ ಯಾಕೆ ಅದನ್ನ ಅಲ್ಲೂ ಇದೈತ ಅದ್ರ ಊರೇ ಇರ್ಲಿಲ್ಲ. ಈಗ ಅದನ್ಲಿಲ್ಲ. ಈಗ ಬಿಚ್ಚ ಮತ್ತ. ಇವತ್ ನೋಡ್ರಿ ಇಲ್ಲಿ ನನ್ ಗಂಡ ಫುಲ್ ಆನ್ ವರ್ಕ್ ಮಾಡ್ತಾ ಇದ್ದಾರೆ. ಮಾಡಿಸ್ತಾ ಇದ್ದಾರೆ ಆಕ್ಚುಲಿ. ಸಾಕು ಓವರ್ ಆಕ್ಟಿಂಗ್. ನಾನ 3 ದಿವಸದಿಂದ ಕತ್ತೆ ದುಡ್ದಂಗ್ ದುಡ ಅಂತೀನಿ. ಈಗ ಇಲ್ಲಿ ಯಾಕೋ ಬಂದ್ 15 ನಿಮಿಷದಿಂದ ಇವ್ರು ಎಂಟ್ರಿ ಕೊಟ್ಟಾರ. ನೋಡೋಣಂತೀಗ ಎಷ್ಟ್ ಮಾಡ್ತಾರ. ಪಂಚರ್ ಆಗೈತೆ ಆಕ್ಚುಲಿ ಫುಲ್ ಗಾಡಿ. ಆರಾಮಿಲ್ಲ ಅದನ್ನು ಎಬ್ಬಿಸಿ ನನ್ ಗುಳಿಗೆ ತಿನ್ನಿಸಿ ನಂಗೆ ಆರಾಮ್ ಮಾಡಿಸಿ ವರ್ಕ್ ಮಾಡ್ಸಂತಾರ. ಅಲ್ಲ ನಿಮ್ಗ, ಅಲ್ಲ ಇವ್ರಿಗ ಆರಾಮಿಲ್ಲ. ಆರಾಮ್ ಇಲ್ದಾಗ ಡಾಕ್ಟರ್ ಹತ್ರ ಹೋಗಿ ಅಂದ್ರೆ ಹೋಗಂಗಿಲ್ಲ. ಇವ್ರ ಪಾಪ ಡಾಕ್ಟರ್ ಆಗ್ಬಿಟ್ಟಾರ. ಹಾ, ಅಲ್ಲ ನೋಡ್ರಿ, ಡಾಕ್ಟ್ರೆ ಬಂದು ಇವ್ರ ಕಡೆ ಟ್ರೀಟ್ಮೆಂಟ್ ಕೊಡ್ಬೇಕು. ಆ ಪರಿ ಆಗೈತಿ ಈಗ ಸಿಚುವೇಶನ್. ಏನ್ ಮಾಡಕ್ ಬರ್ತೈತಿ, ಗಂಡಲ್ಲ, ಶೇ ಏನು ಮಾಡಕ್ ಬರಲ್ಲ. ಕರೆಕ್ಟಾಗಿ ಮಾಡ್ರಿ ಅದ್ ಕೆಲಸ. ಎಷ್ಟು ಬಿದ್ದವ ರೇಟ್? ಯಾವ ಇದ 600 ರೂಪಾಯಿ ಒಂದೊಂದು. ಕರೆ? ಯಪ್ಪ, 100 ರೂಪಾಯಿ?
100 rupees. ಏ ಹೋಗ 100 ಅಲ್ಲಪ್ಪ ತುಲ 100 ಪೈಕಿ ಏಕ ನಂಬರ್. ಇದಕ್ಕೆ 100 ಒಮ್ಮೆ ಹೇಳಿದಿಲ್ಲ. ಇದು 150 ರೂಪಾಯಿಗ ಇವಿಷ್ಟು ಬಂದಾವ. 150 ಕಮ್ಮಿ ಅಲ್ಲ, ಅಂಗ್ಳೂರ್ ಕಾಸ್ಟ್ಲಿ 50 ರೂಪಾಯಿಗೆ ಜೋಡಿ. ಅಲ್ಲ, ಇವತ್ತಿಗೆ ಕಾಸ್ಟ್ಲಿ ಆಯ್ತು ಅದ್ರದ್ದು. ಯಾಕೋ ಹಬ್ಬ ಟೈಮ್ ಅಲ್ಲ ಕಾಸ್ಟ್ಲಿ ಸಿಕ್ಕಾಬಿಟ್ಟು. ಬಾಳೆಹಣ್ಣು ಇದಕ್ಕೆ ಜಾಸ್ತಿ ಇತ್ತು. ಹೌದಾ? ನಾರ್ಮಲ್ ನಾರ್ಮಲ್ ಡೇಸಿಗೂ ಇದು ಎಷ್ಟು 50 ರೂಪಾಯಿಗೆ ಜೋಡಿ, ಅದಕ್ಕಿಂತ ಕಡಿಮೆ ಯಾರು ಕೊಡ್ತಾರೆ ನಿಮಗೆ? ಜೋಡಿ ಕೊಡೋದಿಲ್ಲ ಅದು. 25 ರೂಪಾಯಿಗೆ ಅಂತ ಜೋಡಿ ಕೊಡಂಗಿಲ್ಲ ಅವರು. ಇದು ಫುಲ್ ಈಗ ಎಲ್ಲ ಡೆಕೋರ್ ಆದ್ಮೇಲೆ ನಾವು ತೋರಿಸ್ತೇವೆ. ಈಗ ಮಲ್ಲು ಮತ್ತು ಅಣ್ಣ ಹೋಗ್ತಾರ ಇದನ್ನ ಕಂಬ ತರಕ ಇಲ್ಲ ಗೋಪಿನ ಕೊಪ್ಪಕ್ಕ. ಈಗ ನಾವು ಇದಿಷ್ಟು ಉಳ್ದೈತೆ. ಆ್ಯಕ್ಚುಲಿ ನನ್ನ ಲೆಕ್ಕದ ಪ್ರಕಾರ ಇನ್ನು ಒಂದು ತರಬೇಕಾಗಿತ್ತು, ಬಟ್ ಮಿಸ್ ಆಗೈತಿ. ನಂದು ಹೆಂಗಿತ್ತು ಅಂತಂದ್ರೆ ಬೇಸಿಕಲಿ ಲೆಕ್ಕ ನಾನು 8 ಫೀಟಿಂದ ಅಗಲ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ. 8 ಫೀಟ್ ಆಗಲ್ಲ? ಹಾ, ಇದು 7 ಫೀಟ್ ಐತಿ. ಈಗ 6 ಮೇಲೆ ಐತಿದು. ಅಂದ್ರೆ ಹಿಂಗಲ್ಲ, ಅಗಲ ಅಗಲ. ದಿಸ್ ಇಸ್ ವೆರಿ ಸ್ಮಾಲ್ ಬ್ರೋ. 4 ಫೀಟ್ ಬೇಕದು. ಅಲ್ಲ, ಶೀಟ್ ಇಂದ ಅಲ್ಲ ನಾ ಹೇಳಂತಿದ್ದು. ಅದು ಸ್ಟ್ಯಾಂಡ್ ಇಂದು ಈಗ 5.8 ಅದು ಆಲ್ಮೋಸ್ಟ್ 6 ಸ್ವಲ್ಪ. ಹೌದಾ? ಏನಿತ್ತಂದ್ರ ಸ್ಟ್ಯಾಂಡಿಗೆ ಇನ್ನೊಂದು ಹಾಕುವಷ್ಟು, ಅಂದ್ರೆ ಇದು ಒಂದು ಹಾಕುವಷ್ಟು ಅಗಲ ಐತೆ ಅಂತ ಅನ್ಕೊಂಡಿದ್ದೆ ನಾನು. ಅದ್ರ ಪ್ರಕಾರ ಅದನ್ನ ತಂದಿದ್ದೆ. ಇದು ಬಾಗ್ಲಿಗ ತೋರಣಕ್ಕ, ಅದು ಇನ್ನೊಂದು ಇದಕ್ಕ ಅಂತಂದ. ಅದು ಒಂದು ಮಿಸ್ ಆಗೈತಿ. ಇದೆಲ್ಲ ಕೇರ್ ಮಾರ್ಕೆಟ್ ಪೂರ. ಎಸ್, ಇದು ಬೈ ದ ವೇ ಇದು ಫುಲ್ ಕೇರ್ ಮಾರ್ಕೆಟ್. ನಾ ಕೇರ್ ಮಾರ್ಕೆಟಿಂದ ಅವತ್ತು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ಯಪ್ಪ ಏನು ಗದ್ಲ ಅದು. ನಾ ಹಿಂಗೆ ನಿಂತ್ಕೊಂಡೆ ನಾನು ದುಃಖಿಸ್ಕೊಂಡು ಹೊಂಟಾರ. ಅಲ್ಲಿ ಭಾಳ ಜನದ ಮೊಬೈಲ್ ಎಲ್ಲ ಕಳೆದೈತಿ. ಕೆಳಗೆ ಒಂದ್ಸಲ ಮೊಬೈಲ್ ಬಿತ್ತಂದ್ರೆ ಮುಗ್ದ ಹೋತು, ನೀವು ಸ್ಟಾಂಪಿಡಾಗಿ ಸಾಯ್ತೀರಿ. ಹಂಗಿತ್ತದು. ಕೆಳಗೆ ತೆಕ್ಕೊಳಕ್ಕೂ ಆಗಂಗಿಲ್ಲ. ಬೆಳಗ್ಗೆ 2:30 ಎದ್ದು ಮನೆ ಬಿಟ್ಟು 3 ಗಂಟೆಗೆ ಕೇರ್ ಮಾರ್ಕೆಟಿಗೆ ಹೋಗಿ ಅಲ್ಲಿ 5:15 ಪಾರ್ಕಿಂಗ್, ನಾವು ಹೋದಾಗ ಪಾರ್ಕಿಂಗ್ ಹೋಗಿದ್ವಲ್ಲ, ಆ ಪಾರ್ಕಿಂಗ್ ಇಂತ್ರ ಹೊರಗೆ ಬಂದೇವಿ. KR ಮಾರ್ಕೆಟ್ ಜಸ್ಟ್ ಎಕ್ಸಿಟ್ ಆಗಕ್ಕೆ ನಮ್ಗೆ 1 ತಾಸು ತಗೊಂಡೈತಿ. ಆಗವಲ್ತು ಗಾಡಿ, ಒಂದು ಸ್ವಲ್ಪ ಆಗಿಲ್ಲ ಗಾಡಿ. ಆದ್ರೆ ಮಸ್ತ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಪಾ. ಇಷ್ಟೊಂದು ರಶ್ ಇದು. ಮತ್ತು ಆ್ಯಕ್ಚುಲಿ ಪ್ರೈಸ್ ವೈಸ್ನು ಓಕೆ, ಚಲೋನ ಇತ್ತು. ಇಲ್ಲ, ಆ್ಯಕ್ಚುಲಿ ಕಡಿಮೆನೇ ಬಿತ್ತು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಐತಿ ನನಗೆ ಅನ್ಸಿದ್ದು. ಮಲ್ಗೆ ಹೂವೆಲ್ಲ ಸ್ವಲ್ಪ ಇಲ್ಲಿ ಕಾಸ್ಟ್ಲಿ ಐತಿ. ಚೆಂಡು ನನಗೆ ಯಾಕೋ ಸೇಮ ಅನಿಸ್ತು. ಚೆಂಡು ಇಲ್ಲೂ ಅಷ್ಟೇ ಇರ್ತೈತಿ. 50 ರೂಪಾಯಿ 40 ರೂಪಾಯಿ ಕೆಜಿ ಐತಿ ಇಲ್ಲೂ APMC ಒಳಗೆ. ಬಟ್ ಅಲ್ಲೇನು ಒಂದಂದ್ರೆ ಆಪ್ಷನ್ ಹಿಂಗೆ ರೆಡಿ ಸಿಗ್ತಾವ. ಇದು ರೆಡಿ ಸಿಗ್ತೈತಿ. ಇದು ನೀವು ಹೆಂಗೆ ಬೇಕಾಗಿ ಯೂಸ್ ಮಾಡ್ಕೋರಿ. ತೋರಣ ಯೂಸ್ ಮಾಡ್ಕೋರಿ, ನಿಮ್ಮ ದೇವ್ರ ಮನೆ ಬಾಗಿಲಿಗ, ಫ್ರಂಟ್ ಡೋರ್ ಎಂಟ್ರೆನ್ಸಿಗ, ಅಥವಾ ಈಗ ನಾವು ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡೇವಲ್ಲ ಹಂಗೆ ಹೆಂಗೆ ಮಾಡ್ಕೊಳಕ್ಕೂ ನಿಮ್ಗೆ ಇದು ಟೈಮ್ ಸೇವ್ ಆಗ್ಬಿಡ್ತೈತಿ. ಇಲ್ಲಾಂದ್ರೆ ನೀವು ಚೆಂಡು ಬಿಡಿ ತೊಗೊಂಡ್ರನ್ನೆಲ್ಲ ಪೋಣಿಸ್ಕೊಂತ ಕುಂದಿರ್ಬೇಕು. ಭಾಳ ದೊಡ್ಡ ಪ್ರೊಸೆಸ್. ಎಸ್, ಒಂದಕ್ಕೆ 200 ರೂಪೀಸ್ ಬರ್ತೈತಿ. ನಾರ್ಮಲ್ ಡೇಗೆ ಹೋದ್ರೆ ನಮಗೆ ಆರಾಮ್ 75-100 ರೂಪಾಯಿಗೂ ಇರ್ತೈತಿ. ಬಟ್ ಅಂದ್ರೆ ಈಗ ಹಬ್ಬ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬಂದೈತಿ. 150-100ಗೂ ಸಿಗ್ತೈತಿ. ಬಟ್ ಇವತ್ತು ಈಗ ಸ್ವಲ್ಪ ಇದ್ರೊಳಗೆ ಸಿಕ್ಕಾಪಟ್ಟೆ ಮತ್ತು ವೆರೈಟೀಸ್ ಐತಿ. ಇನ್ನೂ ಕಾಸ್ಟ್ಲಿ ಐತಿ. 800 ರೂಪಾಯಿ 1000 ರೂಪಾಯಿ ಮಟನೂ ಐತಿ. ಲೋಟಸ್ಸಿಂದೆಲ್ಲ ಬೇಕಂದ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಅದಾವ. ಈ ಸಲ ನಂದು ಆಲ್ ನ್ಯಾಚುರಲ್. ನಾ ಪ್ಲಾಸ್ಟಿಕ್ ಹೂವು ಆ ಟೈಪಿಂದ ಬಳಸ ಅಂತೆಲ್ಲ ಆ್ಯಕ್ಚುಲಿ ಅವ್ರಿಗೆ ಕೇಳಿದೆ. ಗೊತ್ತು ಇಲ್ಲಿದೆ ಇದೇನು ಹಾಕ್ಯಾರಲ್ಲ ಅವ್ರು ಹಿಂಗೇನೋ ಇವೆಲ್ಲ, ಅದು ಇಲ್ಲನ ಅಂತ ಕೇಳಿದೆ ನಾ. ಅದು ಇಲ್ದೇನೆ ಐತೇನ ಅಂತಂದು. ಬಟ್ ಇಲ್ಲ, ಅವರು ಆ ಟೈಪಿಂದ ಇಲ್ಲ ಅಂತಂದ್ರೆ, ಸೊ ಬೇರೆ ಆಪ್ಷನ್ ಇಲ್ಲ ಅಂತ ಇದನ್ನು ತೊಗೊಂಬಂದೆ. ಬೈ ದ ವೇ ನಂದು ಹಿಂದಿನ ವ್ಲಾಗ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ. ನಾ ವೀಟ್ ಗ್ರಾಸ್ ಅದ್ರೊಳಗೆ ಹಾಕಿದ್ದೆ ಈಗ ಎಕ್ಸಾಕ್ಟ್ 8 ಡೇಸ್ ಬ್ಯಾಕ್. ಮಸ್ತ್ ಗ್ರೋ ಆಗೈತಿ. ನಂಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟ ಏನಾನ ಆಗ್ತಾವೇನೋ ಅಂತ ಅನ್ಕೊಂಡಿದ್ದೆ. ಭಾಳ ಚಂದ ಗ್ರೋ ಆಗೈತಿ. ಸೊ ಅದನ್ನೆಲ್ಲ ಇಟ್ಟಿಗೆ ನಾವು ಡೆಕೋರೇಟ್ ಮಾಡಾತ್ವಿ. ಹೆವಿ ಐತಲ್ಲ. ಬಟ್ ಆ್ಯಕ್ಚುಲಿ ಚಂದ ಕಾಣತೈತಿ. ಇದು ನೋಡ್ರಿ ನಮ್ದು ಆಲ್ ನ್ಯಾಚುರಲ್ ಥೀಮ್. ಇದು ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನಂತ. ಇನ್ನೂ ಭಾಳ ಕೆಲಸ ಬಾಕಿ ಐತಿ. ಇದು ಹಿಂದಿಂದಷ್ಟ ಬ್ಯಾಕ್ ಡ್ರಾಪ್ ರೆಡಿ ಆಗೈತಿ. ಇನ್ನು ನಾವು ದೇವ್ರಿಗೆ ಕುಂಡ್ರಿಸ್ಬೇಕು. ದೇವ್ರದ್ದು ಸೀರೆ ರೆಡಿ ಮಾಡ್ಬೇಕು. ಇವರಿಬ್ಬರು ಹುಡುಗರು ಪಾಪ ಚಲೋ ಕೆಲಸ ಮಾಡ ಅಂತಾರ. ಪಗಾರ ನಾಳೆ ಹೋಳಿಗೆ ಊಟ. ಖುಷಿಗೆ 10 ರೂಪಾಯಿ ಕೊಡ್ತೀನಿ ನೋಡ್ರಿ ಚಾ ಕುಡ್ಯಾಕ. 7 ರೂಪಾಯಿ ಕೊಡಿಸ್ತೇನೆ ನಾನು ಹೋಗ್ಬೇಕಾರೆ ಚಾ. ಬರ್ರಿ, ಈಗ ನೀವಿಬ್ರು 7 ರೂಪಾಯಿ ಚಾ ಕುಡಿದ್ರೈತಲ್ಲ, ಮತ್ತೆ 6 ರೂಪಾಯಿ ನಿಮ್ಮಿಬ್ರದ್ದು ಸೇರಿಸಿ ಉಳಿತೈತಿ. ಸ್ವಲ್ಪ ಕೆಳಗೆ ಇಳಿದ್ ಬಿಡ್ತೀರಾ? ನೋಡ್ಬಿಡ್ತೀವಿ. ಎಸ್ ಕಣೋ, ತುಂಬ ಚೆನ್ನಾಗಿದೆ. ನೈಸ್.
ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಇಲ್ಲಿ ಲಿಲ್ಲಿ ಏನಿದೆ ಹಾ ಲಿಲಿ. ಗೆಸ್ ಮಾಡೋದಂದ್ರೆ ಲಿಲ್ಲಿ ಪಕ್ಕ ಎಸ್ ಲಿಲಿ. ಸನ್ಫ್ಲವರ್ ಲಿಲ್ಲಿ ವೈಟ್ ಲಿಲ್ಲಿ ಆರೆಂಜ್ ಕ್ರಿಸಾಂತಿಯಂ ಎರಡು ಎಲ್ಲಿದೆ? White ಹಾ and ಹಾ yellow. ಹಾ ಹೌದು. ಕಾರ್ನೇಷನ್ಸ್ They are not carnations. ಇದಕ್ಕೆ ಅವು ಅಂದ್ರೆ ಅವು ಆಕ್ಚುಲಿ ಅದಕ್ಕೆ ಎಕ್ಸಾಕ್ಟ್ಲಿ ಏನಂತಾರ ನಂಗೂ ಗೊತ್ತಿಲ್ಲ. ಪರ್ಪಲ್ ಇದು ಕ್ರಿಸಾಂತಿಯಂ ಯಾವ್ದು? ಹಾ ಅದು ಕ್ರಿಸಾಂತಿಯಂ. 3 ಕಲರ್ ಐತಿ ಕ್ರಿಸಾಂತಿಯಂ, 3 ಕಲರ್ ಲಿಲಿ ಐತಿ. ಸನ್ಫ್ಲವರ್ ತಗೊಂಡಿನಿ. ಆಮೇಲೆ ಅವು ಬುಕೆಗ ಹಾಕ್ತಾರಲ್ಲ ಫ್ಲವರ್. ಎಷ್ಟು ಟೋಟಲ್ ಎಷ್ಟು ಅದು 1600 1500 to 1600. ಈ ಫೋಮ್ ಐತಲ್ಲ ಇದಕ್ಕೆ ಏನಂದ್ರೆ ಅವರು ಸ್ಪಂಜ್ ಬ್ರಿಕ್ ಏನೋ ಅಂದ್ರೆ ನಂಗೆ ಗೊತ್ತಿರ್ದಿಲ್ಲ. ನಾ ಫೋಮ್ ಅನ್ನ ಅಂತೀನಿ. ಅವ್ರು ಸ್ಪಂಜ್ ಬ್ರಿಕ್ ರೀ ಮೇಡಮ್ ಅಂದ್ರ ಇದನ್ನೆಲ್ಲ ಈಗ ಏನ್ ಮಾಡುದು ಇಂಥದ್ದು ಬುಟ್ಟಿ ಒಳಗ ಇದನ್ನ ಇಟ್ಟು ಇವನ್ನೆಲ್ಲ ಸಿಕ್ಸುದು. ಈ ಸ್ಪಂಜ್ ಬ್ರಿಕ್ ನ ನೀರೊಳಗ ಹಚ್ಚೇನೀಗ. ಇದನ್ನ ಫುಲ್ ವೆಟ್ ಮಾಡಿ ಇದ್ರೊಳಗೆ ಏನ್ ಮಾಡ್ತೀನಿ, ಇದನ್ನ ಸ್ಪಂಜ್ ಬ್ರೇಕ್ ಹಾಕಿ ಒಂದೊಂದ ಹೆಂಗ ಸಿಕ್ಸ್ತೇನೆ. ಈಗ ಹೆಂಗ ಬೊಕ್ಕೆ ಒಳಗ ಹಾಕಿರ್ತಾರ. ಮತ್ತ ಈಗ ಡೆಕೋರ್ ಅವರು ಬೇಸಿಕ್ಲಿ ಹಂಗ ಮಾಡ್ತಾರ. ನೀವ್ ಯಾವ ತರ ಥೀಮ್ ಐತಿ ಆ ತರ ಬುಟ್ಟಿ ತಗೋತಾರ. ಕೆಲವೊಬ್ರದ ಟೆಂಪಲ್ ಸ್ಟೈಲ್ ಥೀಮ್ ಇರ್ತೈತಿ. ಬ್ರಾಸ್ ಇಂದ ಉರ್ಲಿ ಅಂತಾರಲ್ಲ ಫುಲ್ ಹಿಂಗ್ ಬುಟ್ಟಿ ಟೈಪ್, ಅದ್ರೊಳಗೂ ಇಟ್ಟಿರ್ತಾರ. ಬಹಳ ಡಿಫ್ರೆಂಟ್ ಅಷ್ಟು ದೊಡ್ಡದಿರಂಗಿಲ್ಲ. ಅಫ್ಕೋರ್ಸ್ ಕಟ್ ಮಾಡ್ಕೊಂಡು ಇಡೋದು ಅದನ್ನ ಇಷ್ಟು ಹಿಂಗೆ ಡಮ್ ಬ್ಯಾಕ್ ನಿಲ್ದಿತ್ತು. ಅದು ನಾನು ನಿಲ್ಲಿಸ್ತೀನಿ. ಅಷ್ಟು ಗಿಟ್ಟನು ಇಡೋದಲ್ಲ ಅಂದ್ರೆ ಉದ್ದ ನಿಲ್ತಾವು. ಇದು ಗಟ್ಟಿ ಇರ್ತೈತಲ್ಲ ಹಂಗ ನಿಲ್ತೈತದು. ಕಿಚ್ಚಕ್ಲಿ ಅದು ಮುರಿದ ಬೀಳ್ತೈತದ. ಇದು ಆಕ್ಚುಲಿ ನಾವು ತಗೊಳ್ಳೋ ಮುಂದ ಫುಲ್ ಮೊಗ್ಗಿತ್ತು. ಫುಲ್ ಮೊಗ್ಗಿತ್ತು. ಆಮೇಲೆ ಇದು ಅರೌಂಡ್ ನಮ್ಗೆ 200-250 rupees ಕಾಸ್ಟ್ ಇರುತ್ತೆ. 200 rupees ತಗೊಂಡ ನಾವ ಇದೊಂದು ಫುಲ್ ಇದಕ್ಕೆ ಬಂಚಿಗೆ. ಬಟ್ ನಾನು ಹೇಳಿದ್ದೇನೆ ಫಸ್ಟ್ ಟೈಮ್ ನಂಗೆ ಲಿಲ್ಲಿ ನೋಡಿದ್ರೆ ಹಂಗೆ ಅನ್ಸಂಗಿಲ್ಲಪ್ಪ. ಅಂದ್ರೆ ಲೈಕ್ ಲಿಲ್ಲಿ ಅಂತ ಹೇಳಿ ಅದಲ್ಲ ಏನು ಅನಿಸ್ತದ ಇದು ಸನ್ಫ್ಲವರ್ ಲಿಲ್ಲಿ ಅಂತ ಅನ್ಸಂಗಿಲ್ಲ. ವೈ ಲಿಲ್ಲೀಸ್ ಭಾಳ ಓವರ್ ಆಗ್ಬಿಟ್ಟದು. ರೋಸ್ ಏನು ಚಲೋ ಕಾಣ್ತದೆ ನಂಗೆ ಆ್ಯಕ್ಚುಲಿ. ರೋಸ್ ಏನು ಪ್ರಾಬ್ಲಮ್ ಗೊತ್ತಾ? ನಾ ಆ್ಯಕ್ಚುಲಿ ರೋಸನ್ ತಗೋಬೇಕಂತ ಮಾಡಿದೆ. ಬಟ್ ರೋಸ್ ಭಾಳ ಬೆಳೆದೈತಿ. ಭಾಳ ಇದೆಲ್ಲ ಹೆಂಗಂದ್ರೆ ನಾ ನೀರೊಳಗೆ ಇಟ್ಟಿರ್ತೇನ 1 week ಟುಗೆದರ್ ಬರ್ತೈತಿ. ಏನೂ ಆಗಂಗಿಲ್ಲ, ಒಟ್ಟು ಹಾಳ ಆಗಂಗಿಲ್ಲ. ರೋಸ್ ಒಂದೇ ದಿನಕ್ಕೆ ಒಂದು ಪಟ್ಟನ ಹಾಳು ಇಲ್ಲಿ ಮುಟ್ಟು ನೋಡ್ಬೋದು. ಒಂದು ಟೈಪ್ ಎರಡು ಫೀಲಿಂಗ್ ಐತದು. ನೀವು ನ್ಯಾಕ್ ಚುಚ್ಚ ಅಂತೀರಿ? ಏನಾಗಲ್ಲ. ನಿನ್ನ ಹೆಸರು ಬಿರಿಯಾನ. ಹಾಂ ಶ್ರೇಯಾ SHR ಇದು ಅರ್ಧಂಬರ್ದಾಯ್ತು. EYA ಡೈಬಿಟ್ ಟೆಕ್ಸ್ಚರ್ ಅದ. ಉಸುಕ್ ಟೈಪ್ ಐತಿ ಅಲ್ಲ. ಅದನ್ನ ಯಾಕೆ ಮಾಡಕ್ಕೆ ಹೋಗಿದ್ರಿ ನೀವು? ಈ ಶ್ರೇಯ ಒಳಗೆ ಚುಚ್ಚಿಲ್ಲ. ಸೊ ನಾ ಏನು ಮಾಡ ಅಂತೀನಿ ಅಂದ್ರೆ ಒಂದೊಂದು ಫ್ಲವರಿಂದು ಒಂದೊಂದು ಬುಟ್ಟಿ ಮಾಡ ಅಂತೀನಿ. ರ್ಯಾಂಡಮ್ ಭಾಷೆ ಪರ್ಫೆಕ್ಟ್ ಮಾಡೋದು ಅಂತ ನಾ ಬುಕ್ಕೇನ ಆಗ್ಬೇಕು ಸೇಮ್ ಅದು. ಹಂಗೆ ಮಾಡಂಗಿಲ್ಲ. ನೋಡಿದ್ರೆ ಕೇಳ್ಬೇಕು ಯಾವ ಬುಕ್ ಯಾವ ಕಡೆ ಮಾಡ್ಸಿರಿ ಅಂತ ಹೇಳಿ. ಅವಾಗ ಹೇಳ್ಬೋದು ನೀನು ಯಾರೂ ಮಾಡಿಲ್ಲ ನಾನು ಮಾಡೀನಿ ಅಂತ. ಬೇಡ ಏನು ಮಾಡತ್ತೀವ ಈಗ ಸೀರೆ ಇದು ಹಿಡ್ಕೊರಿ ನೀವು. ಅದು ಒಂದು ಪ್ಲೇಟ್ಸ್ ಹಾಕ್ಬೇಕಲ್ಲ ಅದನ್ನ ಹಿಡ್ಕೋಬೇಕು. ಹೆಂಗೆ? ಓಕೆ ಒಂದು ಹಂಗಾಕ ಇದನ್ನು ಮಾಡಿದ್ದೀನಿ. ಹಿಡ್ಕೊಳ್ಳಿ ಕರೆಕ್ಟಾಗಿ. ಒಬ್ಬಸ್ತಿ ನಾನು ಬರೋಂಗಿಲ್ಲ ಬಿಡ್ರಿ. ಹಾಂ ಹಿಂಗೆ ಉದ್ದಿಂದ ಮಾಡ್ಬೋದು ಆರಾಮ. ಅದು ಆ ಕಡೆ ಅಟ್ಲೀಸ್ಟ್ ಸರ್ಸ್ರಿ. ಹೌದಾ? ಸೊ ಇದು ಬೆಂಗಳೂರು ಜಯನಗರ್ 4th ಬ್ಲಾಕ್. ಜಯನಗರ್ 4th ಬ್ಲಾಕ್ ಒಳಗ ಈ ಸ್ಟ್ಯಾಂಡು ಅಲ್ಲ ತಗೊಂಡಿನಿ. ಲಕ್ಷ್ಮಿ ಕಾಲು ಕೈ ಎಲ್ಲ ಅಲ್ಲೇ ತಗೊಂಡಿದ್ದೆ ನಾನು. ಸೊ ಹೆಂಗಂದ್ರೆ ಇದಕ್ಕೆ ಸಾರಿ ಉಡ್ಸೋದೆಲ್ಲ ಐತಿ. ಅಲ್ಲೆಲ್ಲ ಮಾಡಿಟ್ಟಾಳಕ್ಕೆ ಸಾರಿ ನಾನು ಆಕ್ಚುಲಿ ಪ್ಲೀಟ್ ಮಾಡಿ ಇಟ್ಟೇನಿ. ಈಗ ಇದನ್ನ ಫಸ್ಟ್ ಕಾಲು ಕೈ ಆಮೇಲೆ ಅದು ಬಿಂದಿಗೆ ಇಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸಾರಿ ಪ್ಲೇಟ್ ಮಾಡೋಣ ಅಂತ. ಡೆಕೋರೇಷನ್ ತೋರ್ಸಲ್ಲ ಶಾಕ್ ಆಗ್ಬಿಡ್ಬೇಕು ಎಲ್ಲರೂ. ಇವತ್ತರಿವಿಲ್ಲ ಇವತ್ತೊಂದಿನ ಮಾಡತ್ತೀವಲ್ಲ. ಇಲ್ಲಿ ತಗ ನೋಡ್ರಿ ಹೂಗಿ ಹಪ್ಪು ಹಂಪಲ್ಲ. ಇಲ್ಲಿ ನೋಡ್ರಿ ಇದು ಒಂದೇ ಇದ್ರಾಗ ಇರೋದು ಫೇಕ್ ಉಳ್ಕಿದಲ್ಲ ನ್ಯಾಚುರಲ್. ಆಲ್ ನ್ಯಾಚುರಲ್ ಥೀಮ್.
ಹಿಂಗಲ್ಲ ಹಿಂಗೆ ಕುತ್ಕೋತಾರೆ ನನ್ನ ಮಾಡೋಣ ಅಂತೀನಿ ಯಾವ ಕರೆಕ್ಟ್ ಅಂತಂದು ಹೇಳಿ ಮತ್ತೆ ಈ ಮನೆ ಲಕ್ಷ್ಮಣ ಏನಾಲು ಇದೇನು ಹೇಳಿದಲ್ಲ ಇದು ಕರೆಕ್ಟ್ 100ಕ್ಕೆ 1 100ಕ್ಕೆ 1 ಅಂದ್ರೆ 101 ಈಗ ಮನೆ ಲಕ್ಷ್ಮಿ ಈಗಿನ ಆಮೇಲೆ ವರಮಹಾಲಕ್ಷ್ಮಿ ಮಾಡ್ತೀನಿ ಅಂತ ಹೇಳಿದ್ಲ ಮಾಡುವನಿ ಹೆಂಗೆ ಮಾಡ್ತೀವಿ ಮಾಡು ಅಂತಂದ ನಾಲ್ರಿ ನಾವು ಅಂತಂದ್ಲಕ್ಕೆ ಆಮೇಲೆ ಹಾಂ ನಾವು ಅಂತಂದ 2 ದಿವ್ಸ ನಾವು ಈಗ ಆಫೀಸೆಲ್ಲ ಬಿಟ್ಟು ಇಲ್ಲಿ ಕುಂತೀವಿ ಎಲ್ಲರೂ ಮಲ್ಲುಗೂ ಆಫೀಸ್ ಬಿಡಿಸಿ ಇಲ್ಲಿ ಕುಂದಿರ್ತೀನಿ ಸೊ ಎಲ್ಲರೂ ಇಲ್ಲೇ ಈಗ 1-2 ದಿವಸ ನಾನು ಅಲ್ಲ ಹಾಂ 2 ಡೇಸ್ 2 ಡೇಸ್ ಇಲ್ಲದಿವಿ ಎಲ್ಲರೂ ಶೇ ಅದು ಮಜಾ ಬರ ಅಂತೆ ನಾವು ಹೊಸ ಕಲೆ ಅಂತೆ ನಾನು ಹಿಂಗೆ ಕರೆಕ್ಟ್ ಐತಿ ಹೆಂಗೆ ಬರ್ತೈತಿ ಕರೆಕ್ಟ್ ಐತಿ ಹಾಂ ಕರೆಕ್ಟ್ ಐತಿ ಹಿಂಗಲ್ಲ ಸೊ ಹಿಂಗ ರೈಟ್ ಹ್ಯಾಂಡ್ ಯಾವಾಗೂ ತತಾಸ್ತು ಅಂತಂದು ಹೇಳ್ತೈತಲ್ಲ ಲೆಫ್ಟ್ ಹ್ಯಾಂಡ್ ಯಾಕೆ ಹಿಂಗೆ ಅಂತೈತಿ The next day. ಎಲ್ಲರಿಗೂ ನಮಸ್ಕಾರ ರೀ. ನಾವು ನಿನ್ನೆ ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಭಾಳ ಟೈಮ್ ಹಿಡಿತ ರಾತ್ರಿ 2 ಗಂಟೆ ಮಟ್ಟ ಡೆಕೋರೇಷನ್ ಮಾಡೀವಿ ಫುಲ್ ಎಲ್ಲದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡ್ರಿ ಫೈನಲ್ ಔಟ್ಕಮ್ ನಮ್ಮ ಮನೆ ಲಕ್ಷ್ಮಿದು ಹಿಂಗೈತಿ. ಫಸ್ಟ್ ಆಫ್ ಆಲ್ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಸೆಲೆಬ್ರೇಟ್ ಮಾಡ ಅಂತೀರಿ, ಯಾರ್ಯಾರು ಸೆಲೆಬ್ರೇಟ್ ಮಾಡಬೇಕು ಅಂತ ಅದೀರಿ ಅಥವಾ ಸೆಲೆಬ್ರೇಟ್ ಮಾಡ್ದೇನೆ ನಮಗೆ ಭಕ್ತಿಯಿಂದ ಕೈ ಮುಗಿತೇವಪ್ಪ ಅನ್ನೋ ಎಲ್ಲರಿಗೂ ಭಾಳ ಏನಂತಾರ ಶುಭಾಶಯಗಳು. ಈಗ ನಾ ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೀನಂತ ನಾ ಯಾವ ಟೈಪ್ ಮಾಡೀನಿ ಅಂತ. ಫಸ್ಟ್ ನಾವು ತಾಂಬೂಲದಿಂದ ಸ್ಟಾರ್ಟ್ ಮಾಡೋಣ. ಇದೇನು ನಾವು ಉಡಿ ಅಂತೇವಲ್ರಿ, ನಾವು ಉಡಿ ಹಿಂಗೆ ಪ್ರಿಪೇರ್ ಮಾಡೀನಿ, ಇಲ್ಲೆಲ್ಲ ಮಾಡಿಟ್ಟೇನೆ ನೀವು ನೋಡ್ಬೋದು. ಸೊ ಇದ್ರಾಗ ನಾ ಏನೇನು ಇಟ್ಟೇನೆ ಅಂತ ಹೇಳ್ತೇನಂತ. ಸೊ ನಾನೊಂದು ಈ ಸಲದ ಬಾಗಿನಕ್ಕ ಹಿಂಗೆ ಪ್ರಿಪೇರ್ ಮಾಡೇನಿ ನೋಡ್ರಿ. ಭಾಳ ಏನೋ ಸ್ಪೆಷಲ್ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ಸಣ್ಣದು. ಫಸ್ಟ್ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡೇನಿ. ಈ ಕ್ಯಾರಿ ಬ್ಯಾಗ್ ಒಳಗೆ ಕಾಯಿ ಅಂತೀನಿ ರೀ, ಕಾಯಿ. ಆಮೇಲೆ ಒಂದು ಇದು ಪರ್ಸ್ ತೊಗೊಂಡೇನಿ, ನನಗೆ ಭಾಳ ಕ್ಯೂಟ್ ಅನ್ನಿಸ್ತು ಇದನ್ನು ಕೊಡಾಕ. ಇದು ಪರ್ಸ್ ತೊಗೊಂಡೇನಿ, ಇದ್ರೊಳಗೆ ಒಂದು 6 ಕಲರ್ಸ್ ಐತಿ. ಎಲ್ಲ ಕಲರ್ ತೊಗೊಂಡೇನಿ, ಪಿಂಕ್, ಪೀಚ್, ಆರೆಂಜ್ ಎಲ್ಲ ಕಲರ್ ಐತ್ರಿ. 6 ಕಲರ್ಸೂ ತೊಗೊಂಡೇನಿ. ಇದನ್ನು ಒಂದು ಪರ್ಸ್ ಇಡ ಅಂತೀನಿ. ಆಮೇಲೆ ಇದು ಒಂದು ಚಿಕ್ಕದು ಸ್ಟೀಲಿಂದ ಬಟ್ಲಾ ಟೈಪ್ ತೊಗೊಂಡೇನಿ, ಪುಟ್ಟಂದು. ಇದ್ರೊಳಗೆ ಇಲ್ಲ ನೋಡ್ರಿ ಹಿಂಗೆ ನೆಟ್ಟಿಂದ ಇದು ರೆಡಿ ಆ್ಯಕ್ಚುಲಿ ಮಾಡಿದ್ದು ಸಿಗ್ತೈತಿ. ಇದು ನಾನು ಜಯನಗರ್ 4th ಬ್ಲಾಕಿಂದ ತೊಗೊಂಡೇನಿ. ಇದ್ರೊಳಗೆ ಅಡಿಕೆ ಐತ್ರಿ, ಅರ್ಶಿನ, ಕುಂಕುಮ, ಬಳೆ ಐತಿ. ಸೊ ಇದನ್ನು ಕೊಡ ಅಂತೀನಿ. ಆಮೇಲೆ ಒಂದು ಬ್ಲೌಸ್ ಪೀಸ್, ಆಮೇಲೆ ಹೂವು ಇದಿಷ್ಟು ಒಳಗಿಡೋದು. ಆಮೇಲೆ ನಮ್ದೇನು ರೆಗ್ಯುಲರ್ ಹಣ್ಣು ಮತ್ತು ವೀಳ್ಯದೆಲೆ, ಕಾಣಿಕೆ. ಇದಿಷ್ಟು ನಾನು ಬಾಗಿನದ್ರೊಳಗೆ ಕೊಡ ಅಂತೀನಿ. ಆಮೇಲೆ ನಾವೇನು ವೀಟ್ ಗ್ರಾಸ್ ಹಾಕಿದ್ವಲ್ಲ, ನೀವು ಯಾರ್ಯಾರು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಹೋಗಿ ನೋಡ್ರಿ. ಅದ್ರೊಳಗೆ ನಾನು ವೀಟ್ ಗ್ರಾಸ್ ಹಾಕಿದ್ದೆ ಡೆಕೋರೇಷನಿಗೆ ಅಂತಂದು. 8 ದಿನದ ನೋಡ್ರಿ ಹಿಂಗೆ ಗ್ರೂ ಆಗೈತಿ. ಆಮೇಲೆ ಇವನ್ನೆಲ್ಲ ನಾನು ಹಿಂಗೆ ಇಲ್ಲಿ ಅರೇಂಜ್ ಮಾಡಿ ಇಟ್ಟೀನಿ. ಅಲ್ಲೆಲ್ಲ ಮತ್ತಲ್ಲಿ ಸಣ್ಣ ಸಣ್ಣದೆಲ್ಲ ಪೂರ ಅಲ್ಲಿಟ್ಟೇನಿ. ಇಲ್ಲೂ ಇಟ್ಟಾರ ಸಣ್ಣ ಸಣ್ಣದು. ದೇವರಿಗೆ ಬಂದ ಕೂಡಲೇ ಫಸ್ಟ್ ಒಂದು ಚಮ್ ನೀರು ಇಟ್ಟಿದ್ವಿ. ಮತ್ತು ಪೂಜೆಗೆ ಅಂತಂದು ಖಾಲಿ ಆಗೈತಿ ನೀರು. ಆಮೇಲೆ ಇದು ಡ್ರೈ ಫ್ರೂಟ್ಸು ಮತ್ತು ಕೆಂಪು ಕಲ್ ಸಕ್ಕರೆ ಲಕ್ಷ್ಮಿಗೆ ಭಾಳ ಶ್ರೇಷ್ಠ ಅಂತಂದು ಹೇಳಿ ಉತ್ತುತ್ತೆ. ಬಾದಾಮಿ, ಕಾಜು ಮತ್ತು ಇದು ದ್ರಾಕ್ಷಿ, ಕಲ್ ಸಕ್ಕರೆ ಇಟ್ಟೇನಿ ರೀ ಅಲ್ಲಿ. ಆಮೇಲೆ ಇಲ್ಲಿ ನನಗೆ ಎಷ್ಟೆಷ್ಟು ಟೈಪಿಂದು ಫ್ರೂಟ್ಸ್ ಸಿಕ್ಕೈತಿ, ಎಲ್ಲ ಟೈಪಿನ ಫ್ರೂಟ್ಸ್ ಇಟ್ಟೇನಿ. ಇಲ್ಲಿ ಪೊಮೊಗ್ರಾನೇಟ್ ಐತ್ರಿ, ದಾಳಿಂಬೆ ಹಣ್ಣು ಐತಿ, ಅದೇನೋ ಹೊಸ ಟೈಪಿನ ದ್ರಾಕ್ಷಿ ಬಂದೈತಂತ. ಅದು ಒಂದು ಆ್ಯಕ್ಚುಲಿ ನಾವು ವ್ಲಾಗ್ ಮಾಡೇವಿ ಟೇಸ್ಟ್ ಮಾಡುವಂಥದ್ದು. ಅದನ್ನು ನೋಡ್ರಿ, ಅಲ್ಲಿ ಮ್ಯಾಲೆ ಹಾಕಿರ್ತೇನೆ ನಾನು ಲಿಂಕ್ ಅದ್ರದ್ದು. ಸೊ ದ್ರಾಕ್ಷಿ, ಇದು ನಮ್ಮ ಇಂಡಿಯನ್ ಬೆಣ್ಣೆ ಹಣ್ಣು ಅಂತಂದು ಏನಂತೀವಿ, ಈಗೇನು ನೀವೆಲ್ಲ ಅವಕಾಡೋಸ್ ಅಂತೀರಿ, ಇದು ನಮ್ಮ ಕನ್ನಡದ ಬೆಣ್ಣೆ ಹಣ್ಣು. ಆಮೇಲೆ ಕರ್ಬೂಜ, ಪೈನಾಪಲ್ಲು, ಕಾಯಿ, ಬಾಳೆಹಣ್ಣಿಂದು ಪೂರ್ತಿ ಗೊನೆನ ಇಟ್ಟೇನಿ. ಸೊ ಇದು ನೋಡಿದ ಕೂಡಲೇ ನೀವು ಗೆಸ್ಟ್ ಮಾಡಿರ್ಬೋದು, ಈ ಸಲ ನಮ್ದು ಆಲ್ ನ್ಯಾಚುರಲ್ ಥೀಮ್. ನಂಗೆ ಪ್ಲಾಸ್ಟಿಕ್ ಫ್ಲವರ್ಸ್ ಅದು ಯೂಸ್ ಮಾಡೋದಿರಲಿಲ್ಲ ಈ ಸಲ. ಅದಕ್ಕೆ ಪೂರಾ ನಾನು ಒಂಥರ ನ್ಯಾಚುರಲ್ನ ಎಲ್ಲದೂ ಇಲ್ಲಿ ಇಟ್ಟೇನಿ ರೀ. ಇವೆಲ್ಲ ನೀವು ನೋಡಾಕಿದ್ದು ಕೆಳಗಿದ್ದು ಅಷ್ಟು ನ್ಯಾಚುರಲ್ ಹೂವು ಇವು. ಕೆಳಗೆ ಅವು ಆದಷ್ಟು ನನ್ನ ಕಡೆ ಭಾಳ ಬುಟ್ಟಿ ಇರಲಿಲ್ಲ, ಅದಕ್ಕೆ ಅದು ಶಿಬ್ಲು ಅಂತ ಅಂತೀವಿ ನಾವು. ನಂಗೆ ಗೊತ್ತಿಲ್ಲ ಇದೆಲ್ಲ ಏನಂತಾರ. ಶಿಬಿರ್ ಅಂತಾರ, ನಾವು ಶಿಬಿಲ್ ಅಂತೀವಿ.
ಅದು ಬುಟ್ಟಿ ಇಟ್ಟಿವ್ರಿ ಹೆಣದಿದ್ದದು. ಆ ಬುಟ್ಟಿ ಒಳಗೆ ಅದು ಸ್ಪಂಜ್ ಏನು ಸಿಗ್ತದಲ್ಲ, ನಾವು ಫ್ಲೋರಿಸ್ಟ್ ಅವರೆಲ್ಲ ಯೂಸ್ ಮಾಡ್ತಾರಲ್ಲ ಆ ಟೈಪ್ ತೊಗೊಂಡು ಅವನ್ನೆಲ್ಲ ಹಂಗೆ ಅರೇಂಜ್ ಮಾಡೀನಿ. ಆಮೇಲೆ ಹಿಂದೇನೈತಲ್ಲ ಅದು ಹೆಣದಿದ್ದು ಚಾಪೆ ಅಂತಾರೋ ಏನೋ ಗೊತ್ತಿಲ್ಲ ನನಗೆ. ಅದನ್ನು ನಾನು ಆ್ಯಸ್ ಅ ಬ್ಯಾಕ್ ಡ್ರಾಪ್ ಯೂಸ್ ಮಾಡೀನಿ. ಆಮೇಲೆ ನೋಡ್ಬೋದು ಇಲ್ಲಿ 2 ಸೈಡ್ ಬಾಳೆ ಗಿಡಗಳನ್ನು ಇಟ್ಟೇನಿ. ಬಾಕಿ ಉಳಿದಿದ್ದಂತಂದ್ರೆ ವೀಟ್ ಗ್ರಾಸ್. ಇವಿಷ್ಟ ಯೂಸ್ ಮಾಡಿ ನಾನೊಂದು ಪೂರ್ತಿ ಈ ಸಲ ಡೆಕೋರ್ ಮಾಡೀನಿ. ಹೆಂಗಾಗಿತ್ತಮ್ಮ? ಹೆಂಗಾಗಿ ಚಂದಾಗಿದೆ. ನಾವಿಬ್ರು ಹೋಗಿ KR ಮಾರ್ಕೆಟಿಗೆ ತಗೊಂಡು ಬೆಳಗ್ಗೆ 3 ಗಂಟೆಗೆ ನಾವಿಬ್ರ ಹೋಗಿವ್ರಿ. ಆ್ಯಕ್ಚುಲಿ KR ಮಾರ್ಕೆಟಿಗೆ ಹೋಗಿ ಅವತ್ತು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಸ್ವಲ್ಪ ಖಾಲಿ ಇದ್ರೆ ಮಾಡ್ತಿದ್ದೆ, ಬಟ್ ಎಕ್ಸ್ಟ್ರೀಮ್ ರಶ್ ಇತ್ತು. ಅದ್ರಾಗ ನಾವಿಬ್ರ ಹೋಗಿವಿ. ಇವೆಲ್ಲ ನೀವೇನು ಹೂ ನೋಡ ಅಂತಿರಲ್ಲ, ಮೇಲ್ ಹಾಕಿದ್ದು ಪ್ರತಿಯೊಂದು ಹೂವು ಅಲ್ಲಿಂದ ತಂದಿದ್ದು. ಸೊ ಭಾಳ ಅದು ಅಡ್ವೆಂಚರಸ್ ಇತ್ತು, ಬಟ್ ಭಾಳ ಖುಷಿ ಕೊಡ್ತು. ಇದನ್ನೇನು ಔಟ್ಕಮ್ ನೋಡ ಅಂತೀನಿ, ಭಾಳ ತೃಪ್ತಿ ಅಂತೈತಿ. ಈಗ ಚಂದ ಆಗೈತಿ ಎಲ್ಲರೂ ಹೇಳ ಅಂತಾರ. ಸೊ ನಿಮಗೂ ಹೆಂಗೆ ಅನ್ಸ್ತ ಅನ್ನೋದು ಕಮೆಂಟ್ ಮಾಡಕ್ಕೆ ಮರಿಬೇಡ್ರಿ. ಆಮೇಲೆ ಈಗ ನಾನು ನಮ್ಮನೆ ಲಕ್ಷ್ಮಿಗೆ ಏನೇನು ನೈವೇದ್ಯ ಮಾಡೀನಿ ಅಂತಂದು ಹೇಳ್ತೀನಿ. ಇದೆಲ್ಲ ಬೆಳಗ್ಗೆ ಎದ್ದು ನಮ್ಮಮ್ಮ ಮಾಡಿದಾರ್ರಿ. ನಾನು ಪೂಜಾ ಪ್ರಿಪ್ರೇಷನ್ ಡೆಕೋರೇಷನ್ ಒಳಗಿದ್ರೆ ನಮ್ಮಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ದು ಇದನ್ನ ಇಷ್ಟುದನ್ನು ಮಾಡಿದಾರ. ಇದು ನಮ್ಮ ಕಡೆ ನಾವು ಚಟ್ಟಂಬಡೆ ಅಂತ ಹೇಳ್ತೀವಿ, ಅಂಬೊಡೆ. ಇದ್ರೊಳಗೆ ಇವತ್ತಿಂದ ಯಾವುದೇ ಊಟ ಅಡುಗೆ ಒಳಗೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡೆ ಇರಂಗಿಲ್ಲ. ಸೊ ಇದು ಅಂಬೊಡೆ. ಇದು ಅಮ್ಮ ಎಂತ ಹೆಂಗೆ ಮಾಡಿದೆ ಇದನ್ನ? ಬೇಳೆವಡೆ, ಇಲ್ಲಿ ಕಡಲೆಬೇಳೆ ವಡೆ, ಕಡಲೆಬೇಳೆನೇ ಹಾಕಿ ಅದನ್ನು ರುಬ್ಬಿ ಅದಕ್ಕೊಂದು ಸ್ವಲ್ಪ ಮಸಾಲೆ ಕರಿಬೇವು, ಜೀರಿಗೆ ಅಷ್ಟೇ ಹಾಕೋದು. ಜೀರಿಗೆ, ಕೊತ್ತಂಬರಿ ಹಾಕಿ ಸ್ವಲ್ಪ ಹಿಂಗೆ ಹಾಕಿ ಅದಕ್ಕೆ ಯಾವುದೇ ರೀತಿ ನಾವು ಉಳ್ಳಾಗಡ್ಡೆ ಬೆಳ್ಳುಳ್ಳಿಗಳನ್ನ ಬಳಸೋದಿಲ್ಲ. ಇದು ಬೇಳೆ ವಡೆ, ಕಡಲೆ ಉಸುಳಿ ಅಂತ. ಇದು ಮಹಾಲಕ್ಷ್ಮಿಗೆ ಇದು ತುಂಬಾ ಶ್ರೇಷ್ಠ ಪ್ರಸಾದ. ಇವತ್ತು ಕಡ್ಲೆ ಭಾಳ, ರವೆ ಕಡ್ಲೆ ಎಲ್ಲ ಭಾಳ ಶ್ರೇಷ್ಠ ರೀ ಲಕ್ಷ್ಮಿಗೆ. ಆಮೇಲೆ ಅದಕ್ಕೆ ಇವತ್ತು ಭಾಳಷ್ಟು ನೈವೇದ್ಯ ಐಟಮನ್ನು ಕಡ್ಲೆದ ಇರ್ತೈತಿ ಮೇನ್ ಆಗಿ. ಇದು ಲಡ್ಗೆ ಅಂತಂದು ಮಾಡ್ತೇವೆ ನಾವು, ಕಡಲೆ ಹಿಟ್ಟಿಂದ ಕರೆದು. ಈಗ ಹೆಂಗೆ ಇಲ್ಲಿ ಬೂಂದಿ ಅಂತಾರಲ್ಲ ಅದ ಸ್ವಲ್ಪ ಅದೇ ಟೈಪ್. ಅದಕ್ಕೆ ಬೆಲ್ಲ ಹಾಕ್ತೀವಿ, ಬೆಲ್ಲದ ಪಾಕ ಮಾಡಿ ಹಾಕೋದು. ಇದು ಪಂಚಾಮೃತ, ಇದು ಅಭಿಷೇಕ ಮಾಡಿದ ಪಂಚಾಮೃತ. ಆಮೇಲೆ ಇದು ರವೆಯದ್ದು ಶಿರಾ ಮಾಡಿದ್ದೇವೆ. ಇದನ್ನ ಗೋಡಂಬಿ ದ್ರಾಕ್ಷಿಗಳನ್ನೆಲ್ಲ ಹಾಕಿ ರವೆಯ ಶಿರಾ ಮಾಡಿದ್ದೇವೆ ತುಪ್ಪ ಹಾಕಿ. ಆಮೇಲೆ ಅನ್ನ, ಸಾರು, ಚಿತ್ರಾನ್ನ, ಪಲ್ಯ, ಕುಸುಂಬ್ರಿ ಅವೆಲ್ಲ ಇದೆ ಬಿಡಿ. ಹೋಳಿಗೆ ಮಾಡೀವ್ರಿ ಇವತ್ತು. ಹೋಳಿಗೆ, ಪಲ್ಯ, ಕುಸುಂಬ್ರಿ, ಚಿತ್ರಾನ್ನ, ಪಾನ್ಕ, ಅನ್ನ ಇವು ಭಾಳ ಐತಿ. ಸಾರು ಮತ್ತೆ ಉಪ್ಪಿನಕಾಯಿ ಅಂತೂ ಇರ್ತೈತಿ. ಸೊ ಇದಿಷ್ಟು ನಮ್ಮನೆ ಇವತ್ತಿನ ಅಡಿಗೆ ಮೆನ್ಯು. ಸೊ ಇವತ್ತು ಇಲ್ಲಿಗೆ ನಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಮುಗಿದೈತಿ. ನಮ್ಮ ಮನೆ ವರಮಹಾಲಕ್ಷ್ಮಿ ನಿಮಗೆ ಹೆಂಗೆ ಅನ್ನಿಸ್ತಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಆಲ್ಸೋ ನಿಮ್ಮ ಮನೆ ಒಳಗಿನ ವರಮಹಾಲಕ್ಷ್ಮಿ ಕಥೆಗಳನ್ನು ಕೆಳಗೆ ಹೇಳ್ರಿ, ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಅದನ್ನು ಓದಿ ಒಂದು ವ್ಲಾಗ್ ಮಾಡ್ತೇನಂತ, ಒಂದು ವಿಡಿಯೋ ಮಾಡ್ತೇನಂತ. ಸೊ ನಿಮ್ಮ ಮನೆದು ಏನಾದರೂ ಕಥೆಗಳನ್ನಿದ್ರೆ ಅಥವಾ ನಿಮ್ದು ಏನಾದ್ರು ಸ್ಪೆಷಲ್, ನಿಮ್ದು ಏನಾದರೂ ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಹಿಂಗೆ ಮಾಡ್ತಾರೆ ಅಂತಿದ್ರೆ ಅದನ್ನು ತಿಳಿಸ್ಕೊಡ್ರಿ. ಅದನ್ನು ನಾ ಓದಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಈಗ ಮುಂದೆ ಬರ್ತಾ ಇರೋದು ಈ ದಿನ ಹಬ್ಬದ ಸ್ಟಾರ್ಟ್ ಆಯ್ತು. ಇನ್ನು ನಮ್ಮ ಮನೆಗಂತೂ ಹಬ್ಬನೇ ಹಬ್ಬ. ನಮಗೆಲ್ಲ ಸಿಕ್ಕಾಪಟ್ಟೆ ಖುಷಿ. ಹೆಣ್ಮಕ್ಳಿಗೇನ್ರಿ ಹಬ್ಬ ಇದ್ರೆ ಆತ ಭಾಳ ಖುಷಿ. ಕೆಲಸ ಅಷ್ಟೇ ಇರ್ತೈತಿ, ಬಟ್ ಖುಷಿನೂ ಅಷ್ಟೇ ಇರ್ತೈತಿ. ಸೊ ಇನ್ನು ಮುಂದಿನ ಯಾವುದೋ ಹಬ್ಬ, ಎಲ್ಲ ಹಬ್ಬಗಳದ್ದು ನಿಮಗೆ ವ್ಲಾಗ್ ಬೇಕಾದ್ರೆ ಹೇಳ್ರಿ. ನಮ್ಮನೆ ಪದ್ಧತಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೇನಂತ. ಆಲ್ಸೋ ಗಣಪತಿ ಇನ್ನು ಭಾಳ ದಿನ ಉಳಿದಿಲ್ಲ, ನಾವು ಗಣೇಶನ ಇಡ್ತೇವಿ. ಸೊ ಅದಕ್ಕೂ ಏನಾರು ನಿಮ್ಮ ಹತ್ರ ಡೆಕೋರೇಷನ್ ಐಡಿಯಾಸ್ ಇದ್ರೆ ಶೇರ್ ಮಾಡಿರಿ. ಥೀಮನ್ನ ಶೇರ್ ಮಾಡಿರಿ, ನನಗೆ ಲೈಕ್ ಆದ್ರೆ ನಾನು ಪಕ್ಕಾ ಅದನ್ನು ಹಾಕಿ ನಿಮಗೆ ಕ್ರೆಡಿಟ್ಸ್ ಕೊಡ್ತೇನಂತ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಈ ವ್ಲಾಗನ್ನು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.